ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ, ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯದ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸವು ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಈ ದಿವಸ ವಾರದ ಕೊನೆಯ ದಿವಸ, ಸಬ್ಬತ್ ದಿವಸ, ಪಶ್ಚಾತ್ತಾಪ ಪಡುವ ದಿವಸ, ಮಹಾಪರಿಶುದ್ಧವಾದ ದಿವಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶವು ಕೀರ್ತನೆಗಳು 36ನೇ ಅಧ್ಯಾಯ 6ರಿಂದ. ಕೀರ್ತನೆಗಳು 36ನೇ ಅಧ್ಯಾಯ 6ರಿಂದ. ದೇವರ ನಾಮಕ್ಕೆ ಸ್ತೋತ್ರ. ನಿನ್ನ ನೀತಿಯು ದಿವ್ಯ ಪರ್ವತಗಳಂತೆಯೂ ನಿನ್ನ ನ್ಯಾಯವು ಮಹಾಸಾಗರದಂತೆಯೂ ಇದೆ. ನೋಡಿ, ದೇವರ ಪ್ರೀತಿ ಯಾವಾಗಲೂ ದಿವ್ಯ ಪರ್ವತ ಅಂದರೆ ಒಳ್ಳೆ ಒಂದು ಪರಿಶುದ್ಧವಾದ ಬೆಟ್ಟವಾಗಿದೆ. ಅಂಥ ಒಂದು ಪ್ರೀತಿ ಮನುಷ್ಯರ ಮೇಲೆ ಇಟ್ಟಿರೋದು. ಅನೇಕ ಕೇಡು, ಗಂಡಾಂತರ, ಮರಣದ ಪಾಶಗಳನ್ನು ಶತ್ರುಗಳ ಕೈಯಿಂದ, ಹಿರಿಯರ ಪಾಪದಿಂದ ಬಿಡುಗಡೆ ಮಾಡಿ ಯಾರನ್ನು ನಡೆಸಬೇಕೋ ಅಂಥವರನ್ನು ಇದೇ ರೀತಿ ನಡೆಸ್ತಾರೆ. ಪಾಪ ಇವತ್ತು ಉದಾಹರಣೆಗೆ ಮನುಷ್ಯರ ಪ್ರೀತಿ ಒಂದು ದಿವಸನ, 2 ದಿವಸನ, 1 ತಿಂಗಳು, 2 ತಿಂಗಳು, 1 ವರ್ಷನ, 2 ವರ್ಷನ ಇರ್ಬೋದು, ಅಥವಾ ಕೆಲವೇ ನಿಮಿಷ, ಗಂಟೆಗಳಲ್ಲಿ ಇರ್ಬೋದು. ಆಮೇಲೆ ಅವರಿಗೆ ಏನಾದರೂ ಕೇಳಿದಿನ ಕೊಡದ ಹೋದರೆ, ಅವರಿಗೆ ಯಾವುದರಲ್ಲಿಯೂ ಸಹಾಯ ಮಾಡದ ಹೋದರೆ, ಕೇಳಿದಾಗೆ ಅವ್ರು ಹೇಳಿದಾಗೆ ಕೇಳದ ಹೋದರೆ ಮುಖ ತಿರುಗಿಸ್ಕೊಳ್ತಾರೆ, ನಾನಾ ರೀತಿ ವೈರತ್ವಕ್ಕೆ ಬರ್ತಾರೆ. ಆದರೆ ದೇವರ ಪ್ರೀತಿ ಹಾಗೆಲ್ಲ ಪಾಪಿಗಳನ್ನು ಅವರ ಹಿರಿಯರ ಮೂಲಕ, ಅವರ ಮೂಲಕ ಬಂದು ಹೋದ ಅಪರಾಧಗಳಿಂದ ತಪ್ಪಿಸಿ ಅವರನ್ನು ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿ ಮಾಡ್ತಾರೆ. ಇತರರ ಮೂಲಕ, ದೇವರು ಆರಿಸಿಕೊಂಡವರ ಮೂಲಕ ಬುದ್ಧಿವಾದವನ್ನು ಕೂಡ ತಿಳಿಸಿ ಅವರನ್ನು ಮರಣದ ಪಾಶದಿಂದ ಮೇಲೆ ಎತ್ತುವರಾಗಿದ್ದಾರೆ. ಅನೇಕ ಕೇಡು, ಗಂಡಾಂತರ, ಮರಣದ ಪಾಶ, ಶತ್ರುಗಳ ಕೈಯಿಂದಲೂ ಕೂಡ ಬಿಡಿಸಿ ಕಾಪಾಡುವರಾಗಿದ್ದಾರೆ. ನಾನಾ ರೀತಿ ವಾಹನ ಅಪಘಾತಗಳಿಂದಲೂ, ಯಾರಿಂದಲೂ, ಇದು ಕೂಡ ನನ್ನ ಸಾಕ್ಷಿಯನ್ನು ನೀವು ಬಹಳ ಸಲ ಕೇಳಿದ್ದೀರಿ. ಶತ್ರುಗಳ ಕೈಯಿಂದಲೂ ನಾನೇ 3 ಸಲ ಆತ್ಮಹತ್ಯೆ ಪ್ರಯತ್ನ ಪಟ್ಟಾಗಲೂ, ಹಾವುಗಳಿಂದಲೂ, ನೀರಿನಿಂದಲೂ, ನಾನಾ ರೀತಿ ವಾಹನ ಅಪಘಾತದಿಂದಲೂ, ದೊಡ್ಡ ದೊಡ್ಡ ಕಾಯಿಲೆಗಳಿಂದಲೂ ನನ್ನನ್ನು ರಕ್ಷಿಸಿ ಕಾಪಾಡಿದ್ದಾರೆ. ಈಗಲೂ ಕೂಡ ಕಾಪಾಡ್ತಾ ಇದ್ದಾರೆ. ನೋಡಿ, ದೇವರ ಪ್ರೀತಿ. ದೇವರು ಸೃಷ್ಟಿ ಮಾಡಿದ ಜನಗಳಿಗೆ ಯಾರಿಗೆ ತಿಳಿಯಪಡಿಸಬೇಕು ಅವರಿಗೆ ತಿಳಿಯಪಡಿಸ್ತಾ ಇದ್ದಾರೆ. ಅವರು ತಪ್ಪಿ ಹೋದಾಗ ತಿಳಿಸ್ತಾರೆ ಮತ್ತು ಗರ್ವ ಅಹಂಕಾರದಲ್ಲಿ ಹೋದಾಗ ಒಂದೊಂದು ಪೆಟ್ಟನ್ನು ಕೊಟ್ಟು ತಿದ್ದಿ ತರ್ತಾರೆ. ದೇವರು ನಿಜವಾಗಿ ಯಾರನ್ನು ಆರಿಸಿಕೊಳ್ತಾರೆ ಅವರಿಗೆ ಅದು ನಿಜವಾದ ಪ್ರೀತಿ. ದೇವರು ಬಿಡುವರಲ್ಲ. ದೊಡ್ಡ ಒಂದು ಪರ್ವತಗಳ ಹಾಗೆ ಮಿತಿಯಿಲ್ಲದ ಪ್ರೀತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಯೆರೆಮೀಯ 33ನೇ ಅಧ್ಯಾಯ 3ರಲ್ಲಿ ಕೂಡ ನಾವು ಇದನ್ನು ಓದಿಕೊಳ್ಳಬಹುದು. ನಿನ್ನ ನ್ಯಾಯವು ಮಹಾಸಾಗರದಂತೆ ಇವೆ. ನೋಡಿ, ದೇವರ ನ್ಯಾಯ ಮಹಾಸಾಗರ ಅಂದರೆ ಸಮುದ್ರ ಅಂದರೆ ಬಹಳ ದೊಡ್ಡ ಸಮುದ್ರದ ಹಾಗೆ ಮಿತಿಯಿಲ್ಲದ ಪ್ರೀತಿ, ಮಿತಿಯಿಲ್ಲದ ನ್ಯಾಯ. ಅವರು ನಿಜವಾದ ನ್ಯಾಯಶಾಲಿ ದೇವರೇ ಆಗಿದ್ದಾರೆ. ಅಂಥ ಒಂದು ನ್ಯಾಯದಿಂದ ತಾನು ಪ್ರೀತಿ ಮಾಡೋರನ್ನ ಅವರು ನ್ಯಾಯದಂತೆ ನಡೆಸುವವರಾಗಿದ್ದಾರೆ. ಅವರಿಗೆ ಎಲ್ಲ ರೀತಿಯ ನ್ಯಾಯವನ್ನು ಕೊಡಿಸುವವರಾಗಿದ್ದಾರೆ. ಹಾಗೆ ನಮ್ಮನ್ನು ಸರಿಯಾಗಿ ನಡೆಸ್ತಿರೋರು ಯಾರು? ದೇವರು. ಅದಕ್ಕೆ ಹೇಳಿದ್ದು, ಮನುಷ್ಯರ ಮೇಲೆ ಭರವಸೆ ಇಟ್ಟವರು ಶಾಪಗ್ರಸ್ತರು ಅಂತ. ಅನೇಕ ಹೇಳ್ತಾರೆ ಇವತ್ತು, ಅಯ್ಯೋ ನನ್ನ ತಂದೆ ತಾಯಿ ಕಾಪಾಡಿದರು, ಅವರು ಕಾಪಾಡಿದರು, ಇವರು ಕಾಪಾಡಿದರು ಅಂತ. ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಅದು ಒಬ್ಬೊಬ್ಬರ ಮೂಲಕ ದೇವರು ದರ್ಶನ ಕೊಡುವುದಷ್ಟೇ. ದೊಡ್ಡ ದೊಡ್ಡ ಕಾಯಿಲೆ ಬಂದಾಗ, ಅನೇಕ ಕೇಡು, ಗಂಡಾಂತರ, ಮರಣದ ಪಾಶ, ಶತ್ರುಗಳ ಕೈಯಿಂದ, ಅಪಘಾತಗಳಿಂದ ಹೋದಲ್ಲಿ ಏನಾಗ್ತದೋ ಏನಿಲ್ಲಿ, ಜೊತೆಯಲ್ಲಿ ತಂದೆ ತಾಯಿ ಇರ್ತಾರ, ಅಣ್ಣ ತಮ್ಮಂದಿರು ಇರ್ತಾರ, ಬಂಧು ಬಳಗದವ್ರು ಇರ್ತಾರ, ಯಾರೂ ಇಲ್ಲ. ಅಯ್ಯೋ ನಾನು ಬದುಕಿ ಬಂದೆ, ನನ್ನ ಮಗ ಬದುಕಿ ಬಂದರು, ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದು ದೇವರಿಂದ ಬರುವ ರಕ್ಷಣೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಏನು ಮಾಡ್ತಾರೆ, ಅನೇಕರು ಮನೆಯಲ್ಲಿ ಶುಭ ಅಂತೇಳಿ ಬರೆದಿರ್ತಾರೆ. ಶುಭ ಅಂತೇಳಿ ನಿಜವಾಗ್ಲೂ ಅಲ್ಲಿ ಬರೆದಿರೋದು ಮಾತ್ರ ಶುಭ. ಅಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ದುಃಖ, ಕಣ್ಣೀರು. ಕಾರಣಕ್ಕೆ ದೇವರು ದರ್ಶನ ಕೊಟ್ಟ ಮೇಲೆ ದೇವರ ಮಾತನ್ನು ಕೇಳದೆ ಹೋದರೆ ಕಣ್ಣೀರು, ಕಷ್ಟ, ಸಂಕಟ, ದುಃಖಗಳು. ಅನೇಕ ವಾಹನಗಳಲ್ಲಿ ತಂದೆ ತಾಯಿ ಆಶೀರ್ವಾದ ಅಂತ ಬರೆದಿರ್ತಾರೆ.
ಅಲ್ಲಿ ತಂದೆ ತಾಯಿಯರು ಮಹಾಪರಿಶುದ್ಧವಾಗಿರ್ತಾರೋ? ಖಂಡಿತವಾಗ್ಲೂ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅವರೇ ತಪ್ಪಿ ಹೋದವರು, ಅವರೇ ಹೊಡೆದಾಡಿಲ್ವಾ, ಇನ್ನೊಬ್ಬರಿಗೆ ನಾನಾ ರೀತಿ ಕೆಟ್ಟದಾಗಿ ಬೈದಿಲ್ವಾ, ಚಾಡಿ ಹೇಳಿಲ್ವಾ, ತಪ್ಪು ಮಾಡಿಲ್ವಾ, ಮಾಡ್ತಾ ಇಲ್ವಾ, ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತಾ ಇಲ್ವಾ? ಆಗ ತಂದೆ ತಾಯಿ ಆಶೀರ್ವಾದ ಹೇಗೆ? ಆಶೀರ್ವಾದ ದೇವರಿಂದ. ಇವತ್ತು ವಾಹನಗಳಿಗೆ ಸಾಲ ಮಾಡಿ ವಾಹನಗಳನ್ನು ತೆಗೆದುಕೊಳ್ತಾರೆ, ತಂದೆ ತಾಯಿ ಆಶೀರ್ವಾದ ಅಂತ ಬರೀತಾರೆ. ಹಾಗಾದರೆ ಅಲ್ಲಿ ಅವರ ತಂದೆ ತಾಯಿ ಆಶೀರ್ವಾದ ಆದರೆ ಆ ವಾಹನಗಳಿಗೆ ಸಾಲ ಯಾಕೆ ಮಾಡಬೇಕು? ಯಾಕೆ ಬಡ್ಡಿ ಕಟ್ಟಬೇಕು? ಅಲ್ಲಿ ಫೈನಾನ್ಸ್ಗೆ ಆಗಲಿ ಬ್ಯಾಂಕಿಗೆ ಆಗಲಿ ಬಡ್ಡಿ ಕಟ್ಟದ ಹೋದರೆ ಬಂದವರು ವಾಹನವನ್ನು ಯಾಕೆ ಕಿತ್ತುಕೊಂಡು ಹೋಗಬೇಕು, ಎಳ್ಕೊಂಡು ಹೋಗಬೇಕು ಅವ್ರ ಕೈಯಿಂದ? ಇದನ್ನೇ ಯೋಚನೆ ಮಾಡೋಣ. ಹಾಗೆ ಯಾವುದೆಲ್ಲ ದೇವರ ಪ್ರೀತಿ ಆಶೀರ್ವಾದ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ದೇವರು ಆದುಕೊಂಡವರ ಮೇಲೆಯೂ ದಿವ್ಯ ಪರ್ವತಗಳಿಂದ ಮಹಾದೊಡ್ಡಂಥ ಒಂದು ಅಗಾಧವಾದ ಪ್ರೀತಿ ಮತ್ತು ನ್ಯಾಯವು ಸಮುದ್ರಕ್ಕಿಂತಲೂ ದೊಡ್ಡದಾಗಿದೆ. ಇದನ್ನು ತಾನು ಆದುಕೊಂಡವರಿಗೆ ಮಾತ್ರ ತಿಳಿಸ್ತಾರೆ. ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರನ್ನು ಸಾಕ್ಷಿಗಳನ್ನಾಗಿ ಮಾರ್ಪಡಿಸ್ತಾರೆ. ಅವರ ಮುಖಾಂತರ ಇತರರಿಗೆ ಬುದ್ಧಿವಾದಗಳನ್ನು ಕೂಡ ಬೋಧಿಸ್ತಾರೆ. ಆಗ ದೊಡ್ಡ ಒಂದು ಪ್ರೀತಿ ಯಾರದ್ದಾಗಿದೆ? ದೇವರದ್ದು. ನ್ಯಾಯವು ಕೂಡ ದೊಡ್ಡ ನ್ಯಾಯಾಧಿಪತಿ. ಇಡೀ ಲೋಕಕ್ಕೆ ಒಂದೇ ಸಲ ನ್ಯಾಯ ಕೊಡ್ತಾ ಇರೋರು, ತೀರ್ಪು ಮಾಡೋರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಈಗ ಒಬ್ಬರನ್ನು ಕೊಲೆ ಮಾಡ್ತಾರೆ. ಈ ಲೋಕದ ಕಾನೂನಲ್ಲಿ ರಾಜಕಾರಣಿಗಳು ಏನು ಮಾಡಿದ್ದಾರೆ? ಅದನ್ನು ಗೆಲ್ಲಕ್ಕೋಸ್ಕರ, ಅವರ ತಪ್ಪುಗಳನ್ನ ಮುಚ್ಚಿಡೋಕ್ಕೋಸ್ಕರ ಕೊಲೆ ಮಾಡೋರನ್ನು ಮಾಡಲೇ ಇಲ್ಲ ಅಂತೇಳಿ ಕೋರ್ಟ್ಗಳಲ್ಲಿ, ಒಂದು ಕೋರ್ಟಲ್ಲಿ ಸೋತ್ರೆ ಇನ್ನೊಂದು ಕೋರ್ಟಲ್ಲಿ ಗೆಲ್ತಾರೆ. ಇದೇ ರೀತಿ ಗೆದ್ದು ಬರ್ತಾರೆ. ಖಂಡಿತವಾಗಿ ಅವನು ಕೊಲೆ ಮಾಡಿಲ್ವ? ಮಾಡ್ತಾನೆ. ಅದು ಈ ಲೋಕದ ಕಾನೂನು. ದೇವರ ಲೆಕ್ಕದಲ್ಲಿ, ದೇವರ ದೃಷ್ಟಿಯಲ್ಲಿ, ನೋಟದಲ್ಲಿ ಅವನು ಕೊಲೆಗಾರನೇ. ಅವನಿಗೆ ಶಿಕ್ಷೆ ಇದೆ. ನ್ಯಾಯ ತೀರ್ಪಿನ ದಿವಸ ಅವನಿಗೆ ನರಕವೆಂಬುದಾಗಲಿ ತೀರ್ಪಾಗಿದೆ. ಅವನು ನರಕಕ್ಕೆ ಹೋಗುವುದು 100ಕ್ಕೆ 100 ನಿಶ್ಚಯ. ಅಲ್ಲಿ ಯಾವ ಲಾಯರು ವಾದ ಮಾಡೋಕ್ಕಾಗೋದಿಲ್ಲ, ಏನು ವಾದ ಮಾಡೋಕ್ಕಾಗೋದಿಲ್ಲ. ಯಾವ ಲಾಯರ್ಗಳಲ್ಲಿ ಹೋಗೋಕ್ಕೂ ಆಗೋದಿಲ್ಲ. ಅದು ಆಗದ ಕೆಲಸಗಳಾಗಿವೆ. ಆಗ ದೊಡ್ಡ ಇಡೀ ಲೋಕಕ್ಕೆ ಇವತ್ತು ನೋಡಿ, ಇಡೀ ದೇವರು ತಿಳಿಸಿದಂತೆ ತಿಳಿಸ್ತಾ ಬರ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ. ಆದರೂ ದೇವರಿಗೆ ವಿರುದ್ಧವಾಗಿ ನಡೆಯುವಾಗ ಮಹಾ ಬಿರುಗಾಳಿ, ಚಂಡಮಾರುತಗಳು, ಸುನಾಮಿಗಳು, ಬೆಟ್ಟಗುಡ್ಡ ಜರಿಯೋದು, ದೊಡ್ಡ ದೊಡ್ಡ ಕಾಯಿಲೆಗಳು, ಎಲ್ಲ ಆಕ್ಸಿಡೆಂಟ್ಗಳು, ವಾಹನಗಳು ಬೀಳೋದು, ಬೆಂಕಿ ಹತ್ತೋದು, ಎಷ್ಟೋ ಜನ ಜೀವಂತರಾಗಿ ಕರಕಲಾಗ್ತಾರೆ. ಫ್ಲೈಟ್ಗಳು ಬಿದ್ದು ಸಮುದ್ರದಲ್ಲಿ ಹೋಗ್ತವೆ, ಬೆಂಕಿ ಹತ್ತುತ್ತವೆ. ಆಗ ಇದನ್ನೆಲ್ಲ ತಡೆಯೋಕ್ಕೆ ಯಾರಿದ್ದಾರೆ? ಯಾವ ಲಾಯರ್ಗಳಿದ್ದಾರೆ? ಯಾವ ಜಡ್ಜ್ಗಳಿದ್ದಾರೆ? ಈ ಲೋಕದಲ್ಲಿ ಯಾರು ಇಲ್ಲ. ಯಾರಿದ್ರೂ ಸಾಧ್ಯವಿಲ್ಲ. ಆಗ ಶಿಕ್ಷೆ ಕೊಡೋರು ಯಾರು? ದೇವರು. ಅನೇಕ ಕೇಡು ಗಂಡಾಂತರ, ಮರಣದ ಪಾಶ, ಶತ್ರುಗಳಿಂದ ಕೈಯಿಂದ ರಕ್ಷಿಸೋರು ಯಾರಾಗಿದ್ದಾರೆ? ಯಾವುದಾದ್ರು ಜಡ್ಜಿಗಳು ರಕ್ಷಿಸ್ತಾರೋ? ಯಾವುದಾದ್ರು ಲಾಯರ್ಗಳು ಬರ್ತಾರೋ? ಇಲ್ಲ. ಅದು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರ ಅಗಾಧವಾದ ಪ್ರೀತಿ, ದೊಡ್ಡ ಪರ್ವತವೇ ಹಿಮಾಲಯ ಪರ್ವತ, ಅದಕ್ಕಿಂತಲೂ ದೊಡ್ಡ ಪ್ರೀತಿಯಾಗಿದೆ ದೇವರ ಪ್ರೀತಿ. ಸರ್ವವನ್ನು ಸೃಷ್ಟಿ ಮಾಡಿದ ದೇವರ ಪ್ರೀತಿಯೇ ಮಹಾದೊಡ್ಡ ಪ್ರೀತಿ. ನ್ಯಾಯವು ಕೂಡ ಮಹಾಸಾಗರ ಅಂತಿವೆ. ಆದ್ದರಿಂದ ಎಲ್ಲವನ್ನ ತಿಳ್ಕೊಂಡು ನಮ್ಮ ಭರವಸೆ, ಇವತ್ತೊಂದು ಉದ್ಯೋಗ, ಸಣ್ಣ ಉದ್ಯೋಗ ಇರ್ಬೋದು, ಮಹಾದೊಡ್ಡ ಉದ್ಯೋಗ ಇರ್ಬೋದು, ಕನಿಷ್ಠ ಉದ್ಯೋಗದಿಂದ ಬಲಿಷ್ಠ ಉದ್ಯೋಗದವರಿಗೆ ಇರ್ಬೋದು. ಆಗಿರುವ ಇವತ್ತು ಉದಾಹರಣೆಗೆ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾರೆ, ನಗರಸಭೆಗಳಲ್ಲಿ ಸ್ವಚ್ಛ ಮಾಡೋರು ಇರ್ತಾರೆ. ಅದು ಕೂಡ ದೇವರಿಂದ ಬಂದ ಕೆಲಸವೇ. ಮಹಾದೊಡ್ಡ ಕೆಲಸ ಅಂದರೆ ನಮ್ಮ ಭಾರತ ದೇಶದ ರಾಷ್ಟ್ರಪತಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೂ ಕೂಡ ಒಂದು ಕೆಲಸ, ಜ್ಞಾನವನ್ನು ಕೊಟ್ಟವರು ಯಾರು? ದೇವರಾಗಿದ್ದಾರೆ. ಅವರಿಗೂ ಕೂಡ ಊಟ ಮಾಡೋದವರು ಭೂಮಿ ಮೇಲೆ ಸೂರ್ಯನ ಬೆಳಕು, ಗಾಳಿ ಬೆಳಕು, ಹಗಲು ರಾತ್ರಿ ಆಗದ ಹೋದರೆ, ನೀರು ಕುಡಿಯೋದ್ರೆ ಅವರು ಕೂಡ ಬದುಕುವುದು ಹೇಗೆ? ಅದೆಲ್ಲವನ್ನು ಸೃಷ್ಟಿ ಮಾಡಿ ಅವರಿಗೆ ಕೊಟ್ಟವರು ಯಾರು? ದೇವರು. ವಿಶೇಷವಾದ ಜ್ಞಾನವನ್ನು ಕೂಡ ಅವರಿಗೆ ಕೊಟ್ಟಿದ್ದು ಯಾರು? ದೇವರಾಗಿದ್ದಾರೆ. ಆಗ ದೇವರ ಅಗಾಧವಾದ ಪ್ರೀತಿ, ನ್ಯಾಯ ಅವರದ್ದಾಗಿದೆ. ಆದ್ದರಿಂದ ನಮ್ಮ ಭರವಸೆ ದೇವರಲ್ಲೇ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಯೆಹೋವನೇ, ನೀನು ಮನುಷ್ಯರನ್ನು ಮೃಗಗಳನ್ನು ಸಂರಕ್ಷಿಸುತ್ತೀ. ನೋಡಿ, ಮನುಷ್ಯರನ್ನು ಕೂಡ ದೇವರು ಏನು ಮಾಡ್ತಾರೆ? ಈಗಾಗಲೇ ಹೇಳಿದಾಗೆ ನಾನಾ ರೀತಿಯಲ್ಲಿ ಬೇಕಾದವರನ್ನು ಮಾತ್ರ ದೇವರು ದರ್ಶನ ಕೊಟ್ಟು ವಿಶೇಷವಾದ ಜ್ಞಾನವನ್ನು ಕೊಟ್ಟು ರಕ್ಷಿಸುತ್ತಾರೆ. ಅದರ ಜೊತೆಗೆ ನೋಡಿ ಇನ್ನೊಂದೇನಪ್ಪ ಅಂದರೆ ಮೃಗಗಳನ್ನು ಸಂರಕ್ಷಿಸುತ್ತೀ. ಈಗ ನೋಡಿ, ಕಾಡಿನಲ್ಲಿ ಮೃಗಗಳು ಮರಿ ಹಾಕ್ತವೆ. ಆ ಮರಿ ಹಾಕಿದಾಗ ಅವರು ಆಗಾಗಲೇ ಮರಿ ಅಥವಾ ಮರಿ ಹಾಕ್ತಾ ಇರಲಿ, ಎಂಥವ್ರು ಮಳೆಗಳಾಗಲಿ, ಚಳಿಗಾಲ ಆಗಲಿ, ಬೇಸಿಗೆಗಳಾಗಲಿ,
ಅವರಿಗೆ ಏನಾದರೂ ಔಷಧಿ ಇದೆಯೋ? ಡಾಕ್ಟ್ರುಗಳು ಔಷಧಿ ಕೊಡ್ತಾರೋ? ಅವರಿಗೆ ಏನೂ ಇಲ್ಲ. ಎಂಥ ಮಳೆ, ಚಳಿ, ಗಾಳಿ, ಕಾಡಿನೊಳಗೆ ನೆಲಮಾಳಿಗೆ ಒಳಗೆ ಅವು ಮರಿ ಹಾಕ್ತವೆ. ಯಾವುದೇ ಡಾಕ್ಟ್ರುಗಳು, ಇಂಜೆಕ್ಷನ್, ಔಷಧಿಗಳು ಏನೂ ಇಲ್ಲ. ಅವಕ್ಕೇನಾದರೂ ಒಂದು ಕಾಯಿಲೆ ಇದೆಯೋ? ಇಲ್ಲ ಮರಿಗಳು ಸಾಯ್ತವೋ? ಇಲ್ಲ. ಅವರನ್ನು ರಕ್ಷಣೆ ಕೊಡೋದು ಯಾರು? ದೇವರಾಗಿದ್ದಾರೆ. ಯಾಕೆ? ಅವರಿಗೆ ಲೋಕದ ಮೇಲೆ ಅವರಿಗೆ ಆಸೆ ಇಲ್ಲ. ಆಗ ಅವರನ್ನು ಕೂಡ ರಕ್ಷಣೆ ಕೊಡೋರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಆದರೆ ಮನುಷ್ಯರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಎಲ್ಲವನ್ನ ಸೃಷ್ಟಿ ಮಾಡಿ ಈ ಪ್ರಾಣಿ ಪಕ್ಷಿಗಳು ಪ್ರತಿಯೊಂದು ಮನುಷ್ಯರಿಗಾಗಿಯೇ ದೇವರು 6 ದಿವಸದಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 7ನೇ ದಿವಸ ವಿಶ್ರಾಂತಿ ಕೂಡ ಕೊಟ್ಟಿದ್ದು ದೇವರು. ಆದರೆ ಇಷ್ಟೆಲ್ಲ ತಿಳಿಸಿ ಅವರು ತಿಳಿಯದೆಯೂ ಮಾಡಿದ್ರು. ವಿಗ್ರಹಾಧನೆ, ಮಾಟ, ಮಾಯಾ, ಮಂತ್ರ, ಆ ಪೂಜೆ, ಈ ಪೂಜೆ, ಆ ದೇವರು, ಈ ದೇವರು, ಕಲ್ಲು, ಬೊಂಬೆ, ಬಾಯಿ ಬರದ ಮೂಗನಾಗಿ ಇರುವಂಥ ಆ ದೇವರುಗಳಿಗೆ ಕೈ ಮುಗಿದು ಅಡ್ಡ ಬೀಳೋದು, ನಮ್ಮದು ಆ ದೇವರು ಈ ದೇವರು ಅಂತ ಹೋಗ್ತಾ ಇರೋದ್ರಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗದೆ ಅವಿಧೇಯರಾಗಿ ನಡೆಯೋದರಿಂದ ಇವತ್ತು ಏನಾಗ್ತಾ ಇದೆ? ಆದರೂ ಅಲ್ಲಿ ಮನುಷ್ಯರಂಥ ಒಂದು ಜ್ಞಾನ ಕಾಡು ಮೃಗಗಳಿಗಿದೆಯೋ? ಇಲ್ಲ. ಆದರೆ ಇವತ್ತು ಮನುಷ್ಯರು ನೋಡಿ, ಒಂದು ಸ್ತ್ರೀ ಒಂದು ಡೆಲಿವರಿ ಆದಾಗ ಅಲ್ಲಿ ಸರಿಯಾದ ಆರೈಕೆ ಇಲ್ಲದಾಗ ಅಲ್ಲಿ ನಾನಾ ರೀತಿ ಕಾಯಿಲೆಗಳು ಬರುವಂಥದ್ದು, ಅಥವಾ ಡೆಲಿವರಿ ಆದಾಗೆ ಮಗು ಆ ಕಡೆಗೆ ತಾಯಿ ಸತ್ತು ಹೋಗ್ಬಿಡ್ತಾರೆ, ಇಲ್ಲದ್ರೆ ಮಗು ಸತ್ತು ಹೋಗ್ಬಿಡ್ತಾರೆ. ಆಸ್ಪತ್ರೆಗೆ ಹೋಗಬೇಕು, ವೈದ್ಯರು ಬರಬೇಕು, ಅಲ್ಲಿ ಅವರಿಗೆ ಕಾವಲು ಬೇಕು, ಸರಿಯಾಗಿ ಅವರಿಗೆ ಆರೈಕೆ ಆಗೋದಾದ್ರೆ ದೊಡ್ಡ ದೊಡ್ಡ ಕಾಯಿಲೆಗಳು. ಇದು ಯಾಕೆ ಆಗ ನೋಡಿ, ಆ ಪ್ರಾಣಿಗಳಿಗೆ, ಮೃಗಗಳಿಗೆ ಏನಾದರೂ ಇದು ಇದೆಯೋ? ಇಲ್ಲ. ಆಗ ಯಾಕೆ ಮನುಷ್ಯರಿಗೆ ಯಾಕೆ ಈ ಶಿಕ್ಷೆ? ದೇವರು ತಿಳಿಯಪಡಿಸಿದ ಮೇಲೆ, ತಿಳಿಸಪಡಿಸ್ತಾ ಇರುವಾಗ ದೇವರ ಮಾತಿಗೆ ಕಿವಿ ಕೊಡದ ಕಾರಣ ಇವತ್ತು ಇಡೀ ಮನುಕುಲವೇ ದೇವರ ದೃಷ್ಟಿಯಲ್ಲಿ ಶಾಪ, ಇಡೀ ಭೂಲೋಕವೇ ಶಾಪದಿಂದ ತುಂಬಿ ತುಳುಕ್ತಾ ಇದೆ. ಆದ್ದರಿಂದ ಪ್ರಾಣಿ ಪಕ್ಷಿಗಳಿಗೂ ಮನುಷ್ಯರಿಗೂ ದೇವರು ಕೊಟ್ಟಂಥ ಕೃಷಿ, ಹಣ್ಣು ಹಂಪಲು ಬೆಳೆಗಳಿಗೂ ನಾನಾ ಥರದ ಕಾಯಿಲೆಗಳು, ಆಳಿಕಲ್ಲುಗಳು ಬಂದು ಪ್ರಾಣಿ ಪಕ್ಷಿಗಳಿಗೂ ಕಾಯಿಲೆ ಕಸಗಳು, ಮನುಷ್ಯರು ಸಾಕಿದಂಥ ಪ್ರಾಣಿ ಪಕ್ಷಿಗಳಿಗೆ ಪ್ರತಿ ಒಂದು ಶಾಪ. ಇದು ಆದಿಕಾಂಡದಲ್ಲಿ ನಾವು ಇದನ್ನು ಆದಿಕಾಂಡದಲ್ಲಿ ವಿಮೋಚನ ಕಾಂಡ ಮತ್ತು ಅರಣ್ಯಕಾಂಡದಲ್ಲಿ ಓದುವಾಗ ಇದನ್ನು ಸಂಪೂರ್ಣವಾಗಿ ಬೈಬಲಲ್ಲಿ ನಾವು ವಿಷಯವನ್ನು ತಿಳ್ಕೊಳ್ಬಹುದು. ಆದರೆ ಅದೇ ಪ್ರಾಣಿಗಳ ವಿಚಾರ ಹೀಗೆ ಆಗಿದೆ, ಮನುಷ್ಯರ ವಿಚಾರಗಳು ಹೀಗಾಗಿವೆ. ಕಾರಣ ದೇವರಿಗೆ ವಿರುದ್ಧವಾಗಿ ನಡೆಯುವುದರಿಂದ. ಮೃಗಗಳನ್ನು ಸಂರಕ್ಷಿಸುತ್ತಿ. ಈಗ ಪಕ್ಷಿಗಳನ್ನು ಕೂಡ ನೋಡಿ, ದೊಡ್ಡ ದೊಡ್ಡ ಮಳೆಗಾಲ, ಬಿರುಗಾಳಿ, ಅವು ಇವು ಬರ್ತವೆ, ಮನೆಗೆ ಬೀಳ್ತದೆ, ಕೊಚ್ಚಿ ಹೋಗ್ತದೆ, ಸರ್ವನಾಶವಾಗ್ತದೆ. ಒಂದಾದರೂ ಪಕ್ಷಿಗಳು ಮರದಿಂದ ಬಿದ್ದು ಸತ್ತು ಹೋಗಿದ್ದನ್ನು ಕಾಣ್ತವೆ ಮಳೆಗಾಗಿ, ಗಾಳಿಗಾಗಿ? ಖಂಡಿತವಾಗಿ. ನಾನು ಇದು 71ನೇ ವರ್ಷ ಜ್ಞಾನ ಬಂದ ಮೇಲೆ, ನಿಜವಾಗಿ ದೇವರ ಒಂದು ದರ್ಶನ ಆದ ಮೇಲೆ, ಗ್ರಂಥಗಳನ್ನು ಓದಿ ತಿಳಿಯಲು ಪ್ರಾರಂಭ ಮಾಡಿದ ಮೇಲೆ, ದೇವರ ಜ್ಞಾನವನ್ನು ಕೊಟ್ಟ ಮೇಲೆ, ಖಂಡಿತವಾಗಿ ಎಂಥ ಗಾಳಿ ಮಳೆ ಬಂದರೂ ಕೂಡ ಒಂದು ಪಕ್ಷಿ ಕೂಡ ಬಿದ್ದು ಸತ್ತಿದ್ದನ್ನು ನಾನು ಕಾಣಲಿಲ್ಲ. ಅದೇ ನಮಗೆ ಸ್ತೋತ್ರ. ನೋಡಿ, ಅವು ಮರದ ಕೊಂಬೆಯಲ್ಲಿ ವಾಸ ಮಾಡುವಂಥದ್ದು, ಕೂತುಕೊಳ್ಳುವಂಥದ್ದು, ಸಣ್ಣ ಒಂದು ಚಿಟ್ಟೆ ಹಾಕಿದ್ರೆ ಭಾಳ ಸಣ್ಣ ಪಕ್ಷಿ, ಅದಕ್ಕೂ ಕೂಡ ಏನು ಆಗೋದಿಲ್ಲ. ಅದಕ್ಕೆ ಶೀತ ಇದೆಯಾ, ಜ್ವರ ಇದೆಯಾ, ಏನಾದರೂ ಇದೆಯಾ? ಯಾವುದಿಲ್ಲ. ಕಾರಣ ಅವಕ್ಕೂ ಪ್ರಾಪಂಚಿಕದ ಮೇಲೆ ಆಸೆ ಇಲ್ಲ. ದೇವರೇ ಅವರನ್ನು ನಡೆಸ್ತಾ ಇದ್ದಾರೆ. ಅದೇ ನಮಗೆ ಸ್ತೋತ್ರ. ನೋಡಿ, ಬೆಳಗಿನ ಜಾವದಲ್ಲಿ ಆ ಪಕ್ಷಿಗಳು ಎದ್ದು ಚಿಲಿಪಿಲಿ 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 ಅಂತ 3:30-4 ಗಂಟೆಗೆ ಸ್ಟಾರ್ಟ್ ಮಾಡ್ತವೆ, ಪ್ರಾರಂಭ ಮಾಡ್ತವೆ. ಅಂದರೆ ಅದು ಏನು? ದೇವರನ್ನವರು ಸ್ತುತಿಸುವುದು, ಕೊಂಡಾಡುವುದು. ಮತ್ತೆ ಬೆಳಗಾದಾಗೆ ತಕ್ಷಣವೂ ಎದ್ದು ಹಾರಾಡ್ತವೆ. ದೇವರ ನಮಗೆ ಸ್ತೋತ್ರವಾಗಲಿ. ಆಗ ದೇವರು ಅವರನ್ನು ಜ್ಞಾನದ ಮೂಲಕ ನಡೆಸ್ತಾ ಇದ್ದಾರೆ. ಆದರೆ ಅದೇ ಮನುಷ್ಯರು ಇವತ್ತು ಬೆಳಿಗ್ಗೆ ಎದ್ದಾಗ ಯೋಚನೆ ಮಾಡ್ತಾರೆ. ಇಲ್ಲ, ಯೋಚನೆ ಏನು? ಯಾರಿಗೆ ಹೋಗಿ ಮೋಸ ಮಾಡಬೇಕು, ಸುಳ್ಳು ಹೇಳಬೇಕು, ದಗ ಮಾಡಬೇಕು, ಹೊಡಿಬೇಕು, ಗದರಿಸಬೇಕು, ಎಚ್ಚರಿಸಬೇಕು, ಯಾರಿಗೆ ಬೈಬೇಕು, ಏನು ಹೇಳಬೇಕು ಅಂತೇಳಿ ಅದೇ ಒಂದು ಯೋಚನೆ. ಎದ್ದಾಗಿ ಒಂದು ದೇವರಿಗೆ ನಮಸ್ಕಾರ ಮಾಡೋದು, ದೇವರಿಗೆ ಒಂದು ಸ್ತೋತ್ರ ಸಲ್ಲಿಸೋದು, ದೇವರ ಕಾರ್ಯಗಳನ್ನ ನೆನೆಸಿಕೊಳ್ಳುವಂಥದ್ದು ಯೋಚನೆ ಏನಾದರೂ ಇದೆಯೋ? ಇಲ್ಲ, ತನ್ನ ಮಕ್ಕಳನ್ನು ಅದೇ ರೀತಿಯಲ್ಲಿ ಸಾಕಿ ಸಲಬೇಕು ಅಂತ ಏನಾದರೂ ಇದೆಯೋ? ಅದು ಕೂಡ ಇಲ್ಲ. ಕೆಲವರು ಹೇಳೋದೆ 8:30 ಗಂಟೆ 9 ಗಂಟೆಗೆ ಎದ್ದೊಂದು ಹಲ್ಲುಜ್ಜೋದಿಲ್ಲ, ಮುಖ ತೊಳೆಯೋದಿಲ್ಲ, ಊರಿಡೀ ಸುತ್ತಿಕೊಂಡು ಎಲೆಳೆ ಸುತ್ತಿಕೊಂಡು ಬಂದು ಆಮೇಲೆ ಬರೀ ಊಟಕ್ಕೆ ಕೂತ್ಕೊಳ್ತಾರೆ. ಅಷ್ಟೊತ್ತು ಎಷ್ಟೋ ಜನರು ಇರ್ತಾರೆ, ನಾನಾ ರೀತಿಯ ದೇವರಿಗೆ ವಿರುದ್ಧವಾದ ಕಾರ್ಯದಲ್ಲಿ ಇರ್ತಾರೆ. ಆದ್ದರಿಂದ ಇವತ್ತು ಇಡೀ ಭೂಲೋಕದಲ್ಲಿರುವ ಜನರು, ಅಂದರೆ ಬಹಳಷ್ಟು ಜನರು, ಎಲ್ಲರೂ ಅಲ್ಲ, ಬಹಳಷ್ಟು ಜನರು ಇವತ್ತು ತಪ್ಪಿ ಹೋಗಿದ್ದಾರೆ, ದೇವರ ಶಾಪಕ್ಕೆ ಗುರಿಯಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಾಗಿದೆ. ನೋಡಿ, ಇವತ್ತೇನಾಗಿದೆ? ನಿನ್ನ ನೀತಿಯು ದಿವ್ಯ ಪರ್ವತಗಳಂತೆಯೂ ನಿನ್ನ ನ್ಯಾಯವು
ಮಹಾಸಾಗರದಂತೆ ಇವೆ. ಯೆಹೋವನೇ, ನೀನು ಮನುಷ್ಯರನ್ನು ಮೃಗಗಳನ್ನು ಸಂರಕ್ಷಿಸುತ್ತೀ. ನೋಡಿ, ಒಂದು ವಾಕ್ಯದಲ್ಲಿ ಇನ್ನೆಷ್ಟೋ ಅರ್ಥಗಳಿವೆ, ಆದರೆ ಅದನ್ನೆಲ್ಲವನ್ನು ಹಿಂದೆ ಕೂಡ ತಿಳಿಸಿದ್ದೇನೆ. ಆಗಾಗ ತಿಳಿಸೋದು ಕೂಡ ಅಲ್ಲ, ಕಾರಣ ಎಲ್ಲವೂ ತಿಳಿಸ್ತಾ ದೇವರ ನಾಮದಲ್ಲಿ ತಿಳಿಸ್ತಾ ಬರ್ತಾ ಇದ್ದೀನಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 7ನೇ ವಚನ. ದೇವರೇ, ನಿನ್ನ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು, ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ನೋಡಿ, ಬಹಳ ಅಮೂಲ್ಯವಾದ ಪ್ರೀತಿ. ಇವತ್ತು ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಕೂಡ ಮನುಷ್ಯರನ್ನು ರಕ್ಷಿಸಕ್ಕಾಗುವುದಿಲ್ಲ. ಆಗ ಅದು ಬೇಡವಾ, ಬೇಕು. ಕಾಯಿಲೆ ಕಸಗಳು ಬಂದಾಗ ಖಂಡಿತವಾಗಿ ಅದನ್ನು ಅದು ರಕ್ಷಣೆ ಕೊಡ್ತದ? ಇಲ್ಲ. ಹೊಟ್ಟೆಸ್ದಾಗ ನಮಗೆ ದೇವರು ಕೊಟ್ಟ ಅನ್ನವೇ ಬೇಕು, ನೀರೇ ಬೇಕು. ಹೊಟ್ಟೆಸ್ದಾಗ ಅದನ್ನು ತಿನ್ನಕ್ಕಾಗ್ತದ? ನೀರು ಕುಡಿಯೋಕೆ ಆಗ್ತದ? ಆಗ ಅದಕ್ಕೆ ಬೆಲೆ ಇದೆಯೋ? ಅದಕ್ಕೆ ಬೆಲೆಯೇ ಇಲ್ಲ. ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ದೇವರ ಪ್ರೀತಿ ಅಮೂಲ್ಯ. ನೋಡಿ, ನಮಗೆ ಅನ್ನ, ಆಹಾರ, ನೀರು, ಬಟ್ಟೆ, ಸೂರ್ಯನ ಬೆಳಕು, ಚಂದ್ರ, ನಕ್ಷತ್ರಗಳು, ಗಾಳಿ ಎಲ್ಲವನ್ನ ಕೊಟ್ಟು ವಿಶೇಷವಾದ ಜ್ಞಾನವನ್ನು ಕೂಡ ಕೊಟ್ಟು ನಡೆಸ್ತಾ ಇದ್ದಾರೆ. ಆದರೆ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಎಷ್ಟೇ ಟನ್ ಇರ್ಬೋದು, ಏನಾದರೂ ಕಾಯಿಲೆ ಕಸಗಳು ಬಂದಾಗ ರಕ್ಷಿಸ್ತಾವ ಇಲ್ಲ. ಕೊರೋನಾ ಬಂದಾಗ ಕೆಲವು ಹೊರ ದೇಶಗಳಲ್ಲಿ ಕೂಡ ಏನು ಮಾಡಿದ್ರು, ಬೆಳ್ಳಿ ಬಂಗಾರ ದುಡ್ಡನ್ನು ತೆಗೆದು ರೋಡಿಗೆ ಎಸ್ತರು. ಮನೆಯೇ ಖಾಲಿಯಾಗಿ ಹೋಯಿತು. ಕೆಲವ್ರದ್ದು ಏನೇನೋ ಚಂಡಮಾರುತ, ಬಿರುಗಾಳಿ, ಸುನಾಮಿ ಬಂದಾಗ ಎಲ್ಲವೂ ಕೊಚ್ಚಿ ನೀರು ಪಾಲಾಗಿ ಹೋಗ್ತದೆ. ಆಗ ದೇವರ ಪ್ರೀತಿ ಮಹಾ ಅಮೂಲ್ಯ. ದೇವರ ಪ್ರೀತಿಯಲ್ಲೇ ನಾವು ನಡೆಯಬೇಕು. ದೇವರಿಗೆ ಭಯ ಭಕ್ತಿಯಲ್ಲಿ ನಾವು ನಡೆಯಬೇಕು. ಮಾನವರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ನೋಡಿ, ದೇವರು ಯಾರನ್ನು ಆರಿಸ್ಕೊಳ್ತಾರೋ, ಯಾರಿಗೆ ದರ್ಶನ ಕೊಟ್ಟಿದ್ದಾರೋ, ಯಾರಿಗೆ ಜ್ಞಾನ ಇದೆಯೋ, ಜ್ಞಾನ ಯಾರಿಗೆ ಕೊಟ್ಟಿದ್ದಾರೋ ಅವ್ರು ಏನು ಮಾಡ್ತಾರೆ? ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ಇವರೊಂದು ಕೋಳಿಗೆ ಮರಿಗಳಿರ್ತವೆ, ಹದ್ದುಗಳು, ಗಿಡುಗಳು, ಹದ್ದುಗಳು, ಕಾಗೆಗಳು ಬಂದಾಗ ಅವು ಏನು ಮಾಡ್ತವೆ? ಒಂದು ಶಬ್ದವನ್ನು ಕೊಡ್ತವೆ, ಕರಾವಂತರಿ ಮರಿಗಳೆಲ್ಲ ಬಂದು ರೆಕ್ಕೆಗಳ ಅಡಿಯಲ್ಲಿ ರೆಕ್ಕೆಗಳೊಳಗೆ ಬಚ್ಚಿಟ್ಟು ಆ ಕೋಳಿ ಏನು ಮಾಡ್ತವೆ? ಮರಿಗಳನ್ನು ರಕ್ಷಣೆ ಕೊಡ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಹದ್ದುಗಳು ಹಾರಾಡಿಕೊಂಡು ತನ್ನ ಮರಿಗಳನ್ನು ರಕ್ಷಿಸಲು ಯಾವ ರೀತಿ ಪ್ರಯತ್ನ ಮಾಡ್ತವೆಯೋ, ಇವತ್ತು ಪಕ್ಷಿಗಳು ನೋಡಿ ಒಂದೊಂದು ಮರದಲ್ಲಿ ಮೊಟ್ಟೆಗಳು ಇರ್ತವೆ, ಮರಿ ಮಾಡ್ತವೆ. ಅಲ್ಲಿ ಒಂದು ಹಾವು ಹತ್ತಿಕೊಂಡು ಹೋದಾಗ ಅದು ಎಲ್ಲವನ್ನ ಕೂಗಿ ಬೇರೆ ಪಕ್ಷಿಗಳೆಲ್ಲವನ್ನ ಕರೀತವೆ, ರಕ್ಷಣೆ ಕೊಡ್ತವೆ. ಹಾಗೆ ಅದೇ ರೀತಿ ಕೂಡ ಇವತ್ತು ಏನಾಗಿದೆ, ಮನುಷ್ಯರನ್ನು ದೇವರು ತನ್ನ ಕೋಳಿ ಮರಿಯನ್ನು ರಕ್ಷಣೆ ಮಾಡಿದ ಹಾಗೆ, ಹದ್ದು ತನ್ನ ಮರಿಗಳನ್ನು ರಕ್ಷಣೆ ಮಾಡಿದ ಹಾಗೆ, ದೇವರು ಆದುಕೊಂಡವರನ್ನು ಅನೇಕ ವೈರಿಗಳ ಕೈಯಿಂದ, ಕೆಟ್ಟವರ ಕೈಯಿಂದ, ದುಷ್ಟರ ಕೈಯಿಂದ ನಾನಾ ರೀತಿ ವಿಶೇಷವಾದ ಜ್ಞಾನವನ್ನು ಕೊಟ್ಟು, ತಿಳುವಳಿಕೆ ಕೊಟ್ಟು, ಕಾವಲು ದೂತರ ಮೂಲಕ ರಕ್ಷಣೆ ಕೊಟ್ಟು, ಪವಿತ್ರಾತ್ಮನ ಮೂಲಕ ವಿಶೇಷವಾದ ಜ್ಞಾನವನ್ನು ತಿಳಿಪಡಿಸಿ ರಕ್ಷಿಸುವುದಾಗಿದೆ. ತನ್ನ ರೆಕ್ಕೆಯಲ್ಲಿ ಮಾನವರು ಅಂಥವರು ದೇವರೊಂದಿಗೆ ಜೀವಿಸಿ ದೇವರ ಆಶಯವನ್ನು ಪಡೆದು ರಕ್ಷಣೆ ಹೊಂದುತ್ತಾರೆ. ಉದಾಹರಣೆಗೆ ನಾನೇ ಇವತ್ತು ಆ ರಕ್ಷಣೆ ಇಲ್ಲದೆ ಹೋಗಿದ್ರೆ ನಾನು ಬದುಕಲು ಸಾಧ್ಯವಿಲ್ಲ. ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗಿ 31 ವರ್ಷ ಆಗಬೇಕಾಗಿತ್ತು. ಇದನ್ನು ಆಗಾಗ ಸಾಕ್ಷಿ ಕೊಟ್ಟಿದ್ದೇನೆ. ಅದು ದೇವರ ಪ್ರೀತಿ. ಯಾರಿಗೆ ದರ್ಶನ ಕೊಡಬೇಕು, ಯಾರನ್ನು ಕರಿಬೇಕು, ಯಾರನ್ನು ರಕ್ಷಿಸಬೇಕು, ತನ್ನ ರೆಕ್ಕೆಗಳ ಅಡಿಯಲ್ಲಿ ಯಾರನ್ನು ರಕ್ಷಿಸಿಕೊಳ್ಬೇಕು ಅದನ್ನು ಮಾತ್ರ ದೇವರು ರಕ್ಷಿಸಿಕೊಳ್ತಾರೆ. ಹಾಗೆ ನನ್ನ ಮೂಲಕ ಈಗ ಸತ್ಯ ಸುವಾರ್ತೆಯನ್ನು ನೀವು ಕೇಳುವಾಗೆ ಮಾಡಿದ್ದಾರೆ. ದಯವಿಟ್ಟು ಲೋಕದ ವಿಷಯಗಳನ್ನ ಬಿಟ್ಟು ಸರ್ವ ಸೃಷ್ಟಿಕರ್ತನಾದ ದೇವರ ಮಾತನ್ನು ಕೇಳಿ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ಇದು ದೇವರ ಪ್ರೀತಿಯಾಗಿದೆ. ಇವತ್ತೊಂದು ಉದ್ಯೋಗ ಇರುವುದು, ನಾನು ಓದಿದೆ, ನಾನು ಮಾಡಿದೆ, ನಾನು ಎಕ್ಸಾಮ್ ಬರೆದೆ, ನಾನು ಕೆಲಸಕ್ಕೆ ಹೋದೆ ಅಂತೇಳಿ ನಾನು ಅಂತ ಹೇಳೋಕ್ಕಾಗೋಲ್ಲ. ಹಾಗೆ ಇವತ್ತು ದಯವಿಟ್ಟು ನಿಜವಾಗಿ ಜ್ಞಾನ ಇಲ್ಲದ ಹೋದರೆ ವಿದ್ಯೆ ಕಲಿಯಲು ಹೇಗೆ ಸಾಧ್ಯ? ಎಕ್ಸಾಮ್ ಬರೆಯಲು ಹೇಗೆ ಸಾಧ್ಯ? ಪಾಸ್ ಆಗಲು ಹೇಗೆ ಸಾಧ್ಯ? ಜ್ಞಾನ ಯಾರಿಂದ ಬಂತು? ದೇವರದ್ದು. ಶರೀರ ಯಾರದ್ದು? ದೇವರದ್ದು. ನೀರು, ಅನ್ನ, ಆಹಾರ ಇಲ್ಲದೆ, ಗಾಳಿ ಇಲ್ಲದೆ ಬದುಕಲು ಸಾಧ್ಯವೇ? ಇದೆಲ್ಲವನ್ನು ಯಾರು ಕೊಟ್ಟರು? ದೇವರು. ಭೂಮಿಯಲ್ಲಿ ಬೆಳೆಯಿತು, ನಾವು ಬೆಳೆದು, ನಮ್ಮ ಶರೀರ ಯಾರ್ದು? ಭೂಮಿಯನ್ನು ಸೃಷ್ಟಿ ಮಾಡಿದವರು ಯಾರು? ಭೂಮಿಯ ಕೆಳಗೆ ನೀರನ್ನು ಇಟ್ಟವರು ಯಾರು? ಮೇಲಿಂದ ಭೂಮಿಯ ಕಡೆಯಿಂದ ಮಂಜುಗಡ್ಡೆಯನ್ನು ತೆಗೆದುಕೊಂಡು ಬಂದು ಗರ್ಜಿಸಿ ಮೋಡವಾಗಿ ಮಾಡಿ ಅದನ್ನು ಗರ್ಜನೆ ಕೊಟ್ಟು ಮಳೆ ಸುರಿಸುವವರು ಯಾರು? ಸೂರ್ಯನ ಬೆಳಕು ಇಲ್ಲದೆ ಯಾವುದಾದ್ರೊಂದು ಬೆಳೆ ಬೆಳೆಯಲು, ಮನುಷ್ಯ ಬೆಳೆಯಲು ಸಾಧ್ಯ ಇದೆಯೋ? ಆಗ ಆಕಾಶದ ಕೆಳಗೆ ಸೂರ್ಯನನ್ನು ಇಟ್ಟವರು ಯಾರು?
ರಾತ್ರಿ ಹಗಲು ಇಲ್ಲದ್ರೆ ಬರೀ ಹಗಲಿ ಸೂರ್ಯನ ಬೆಳಕಾದ್ರೆ ಮನುಷ್ಯ ಬದುಕ್ತಾರೆ, ಭೂಮಿಗೆ ಬೆಂಕಿ ಹಿಡಿದು ಹೋಗ್ತದೆ. ಆಗ ರಾತ್ರಿ ಹಗಲು ಮಾಡಿದವರು ಯಾರು? ತಂಪು ಕೊಟ್ಟವರು ಚಂದ್ರನನ್ನು ಕೊಟ್ಟವರು ಯಾರು? ನಕ್ಷತ್ರವನ್ನು ಕೊಟ್ಟವರು ಯಾರು? ಬೆಳೆಗೆ ಬೇಕಾದ ಮಳೆಗಾಲ ಕಳೆದ ಮೇಲೆ ಮಂಜನ್ನು ಕೊಟ್ಟವರು ಯಾರು? ಭೂಮಿಯ ಒಳಗಡೆ ನೀರನ್ನು ಇಟ್ಟವರು ಯಾರು? ದೇವರಾಗಿದ್ದಾರೆ. ಇದೆಲ್ಲ ದೇವರ ಒಂದು ಪ್ರೀತಿ ಚೆನ್ನಾಗಿ ಅರ್ಥಕೊಂಡು, ಆದ್ದರಿಂದ ಎಂಥ ಕನಿಷ್ಠ ಉದ್ಯೋಗದವರೇ ಆಗಲಿ ಬಲಿಷ್ಠ ಉದ್ಯೋಗದವರೇ ಆಗಲಿ ನಾನು ಅಂತೇಳಿ ಬಿಡಬಾರ್ದು. ಎಲ್ಲವೂ ದೇವರ ಒಂದು ಪ್ರೀತಿಯಾಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಆದ್ದರಿಂದ ಇವತ್ತು ನಾನು ಅಂತ ಹೇಳುವಂಥ ವಿಚಾರಣೆ ಇರಲೇಬಾರ್ದು. ಈಗ ರೈತರು ಬೆಳೆ ಬೆಳೀತಾರೆ, ಆಳಿಕಲ್ಲು ಮಳೆ ಬರ್ತದೆ, ಸರ್ವ ನಾಶವಾಗ್ತದೆ, ಕಾಯಿಲೆ ಕಸಗಳು ಬರ್ತವೆ. ಆಗ ನಂದು ಅಂತ ಹೇಳುವಾಗ ಅದನ್ನು ತಡಿಬೇಕಲ್ಲ? ಇಲ್ಲ. ಯಾಕೆ? ದೇವರಿಗೆ ವಿರುದ್ಧವಾಗಿ ನಡೀತಾ ಇರೋದರಿಂದ. ನೋಡಿ, ದನ ಕರುಗಳಿಗೆ ದೊಡ್ಡ ದೊಡ್ಡ ರೋಗಗಳು ಕಾಯಿಲೆಗಳು ಅದು ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ? ಈ ಮನುಷ್ಯರು ದೇವರಿಗೆ ವಿರುದ್ಧವಾಗಿ ನಡೆಯುವಾಗ ಅಲ್ಲಿ ಬರುವಂಥ ಕಾಯಿಲೆಗಳು, ಮನುಷ್ಯರಿಗೂ ಗುಣವಾಗದ ಕಾಯಿಲೆಗಳು ನಾನಾ ರೀತಿಯಲ್ಲಿ. ಕಾರಣ ಏನು? ಆಗ ನಾನು ಅಂತ ಹೇಳಬೇಕಾದ್ರೆ ಈ ಬೆಳೆ ಸರಿ ಬರಬೇಕು, ಪ್ರಾಣಿಗಳಿಗೂ ತೊಂದರೆ ಬರಬಾರ್ದು, ಮನುಷ್ಯರಿಗೂ ದೊಡ್ಡ ದೊಡ್ಡ ತೊಂದರೆ ಬರಬಾರ್ದು, ಅವರು ಆಸ್ಪತ್ರೆಗೆ ಹೋಗಲೇಬಾರ್ದಲ್ವಾ? ಆಗ ಯಾಕೆ? ಕಾರಣ ದೇವರು ತಿಳಿಸಿದ್ರು ಕೂಡ ದೇವರಿಗೆ ವಿರುದ್ಧವಾಗಿ ಹೋಗುವುದರಿಂದ ಈ ರೀತಿಯ ಕಷ್ಟ ಸಂಕಟ ದುಃಖಗಳು ಇದುವೇ ಆಗಿದೆ. ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ದೇವರು ನಾಮಕ್ಕೆ ಸ್ತೋತ್ರ. ಹಾಗೆ ಯಾರಿಗೆ ದರ್ಶನ ಕೊಡಬೇಕೋ, ಯಾರಿಗೆ ವಿಶೇಷವಾದ ಜ್ಞಾನವನ್ನು ಕೊಡಬೇಕೋ, ಯಾರನ್ನು ನಡೆಸಬೇಕೋ ಅಂಥವ್ರನ್ನ ಮಾತ್ರ ನಡೆಸ್ತಾರೆ. ಅಂಥವ್ರು ಮಾತ್ರ ಸರಿಯಾಗಿ ಗ್ರಂಥಗಳನ್ನು ಓದಿ ತಿಳ್ಕೊಳ್ತಾರೆ. ಲೋಕದ ವಿಷಯವನ್ನು ಬಿಟ್ಟು ದೇವರನ್ನೇ ಎಂಥ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ಸತ್ತರೆ ಸಾಯಲಿ ಬದುಕಿರೆ ಬದುಕಲಿ, ಯಾರಾದರೂ ನೋಡಿದರೆ ನೋಡಲಿ ಬಿಟ್ಟರೆ ಬಿಡ್ಲಿ ಅಂತ ನ್ಯಾಯವನ್ನು ಬಿಡುವುದಿಲ್ಲ. ವಾಕ್ಯಕ್ಕನುಸಾರವಾಗಿ ಸರಿಯಾಗಿ ವಿಧೇಯರಾಗಿ ಜೀವಿಸಿ ಮುಂದೆ ಸಾಗ್ತಾ ಇರ್ತಾರೆ. ಆ ಜೀವಿತ ಇವತ್ತು ನಮ್ಮಲ್ಲಿ ಬೇಕು. ಅದು ದೇವರ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಯೋಹಾನ 15ನೇ ಅಧ್ಯಾಯ 5ನೇ ವಚನ ಕೊನೆಯಲ್ಲಿ ಹೇಳಿದ್ದು, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಕೆಲವರದ್ದು ಒಂದು ವಿಷಯ ಇದೆ. ಏನಪ್ಪ ಅಂದರೆ, ಇವತ್ತು ದೇವರು ಎಲ್ಲವನ್ನು ಕೊಟ್ಟಿದ್ದಾರೆ, ನಡೆಸ್ತಾ ಇದ್ದಾರೆ. ಆಗ ದೇವರು ಹೇಳಿದಾಗ ಒಂದು ದಾನ ಧರ್ಮ ಇಲ್ಲ, ಏನೋ ಅಲ್ಪ ಸ್ವಲ್ಪ ಕೊಡ್ತಾರೆ. ಈ ಸಾರಿಗೆ ಜೀರಿಗೆ ಈ ಅರಿಶಿಣ ಹುಡಿ ಎಷ್ಟೆಷ್ಟು ಹಾಕ್ತಾರೆ? ಜಾಸ್ತಿ ಹಾಕ್ತಾರೆ? ಏನು ಸ್ವಲ್ಪ ಹಾಕ್ತಾರೆ. ಅದೇ ರೀತಿ ಕೊಟ್ಟು ಬಾಕಿ ದೊಡ್ಡ ದೊಡ್ಡ ಮನೆ ಕಟ್ಟಿಕೊಳ್ಳುವಂಥದ್ದು, ಅವರ ಆಡಂಬರ, ಅವರಿಗೆ ಬೇಕಾದ ಬಟ್ಟೆ ಬರಿ, ಅವರಿಗೆ ಬೇಕಾದ ಚಿನ್ನ ಬೆಳ್ಳಿ ಬಂಗಾರಗಳು, ಆಮೇಲೆ ಮಕ್ಕಳ ಬಗ್ಗೆ ಕೂಡ ಏನು ಮಾಡ್ತಾರೆ? ದೇವರ ವಾಕ್ಯದ ಪ್ರಕಾರ ಇಲ್ಲಿ ಹೈ ಲೆವೆಲ್ ನನ್ನ ಮಗ ಆ ಇಂಗ್ಲೀಷ್ ಮೀಡಿಯಮ್ ಆಗಬೇಕು, ಈ ಇಂಗ್ಲೀಷ್ ಮೀಡಿಯಮ್ ಆಗಬೇಕು, ಅಷ್ಟು ಓದಬೇಕು ಇಷ್ಟು ಓದಬೇಕು ಅಂತೇಳಿ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಗೆ ಗುರಿಯಾಗ್ತಾರೆ. ದೇವರ ಚಿತ್ತವಾದರೆ ಮಾತ್ರ ಅದು ನೆರವೇರ್ತದೆ, ಇಲ್ಲದ ಹೋದರೆ ಅದರಿಂದಾಗಿ ಭಾಳ ಕಷ್ಟ ಸಂಕಟ ದುಃಖಗಳು. ಮಕ್ಕಳು ಹಾಗೆ ಓದುತ್ತಾ ಬರುವಾಗ ಕಡೆಗೆ ಏನಾಗ್ತದೆ? ಏನೇನೋ ಅದರ ಪರಿಸ್ಥಿತಿಗಳು ಬಹಳ ಇವೆ. ಆದ್ದರಿಂದ ಅದರ ಬಗ್ಗೆ ಕೂಡ ಬಹಳ ಎಚ್ಚರವಾಗಿರಬೇಕು. ದೇವರ ನಮಗೆ ಸ್ತೋತ್ರ. ಆದರೆ ಸರಿಯಾಗಿ ದೇವರ ವಾಕ್ಯಕ್ಕೆ ಆದಷ್ಟು ಮಟ್ಟಿಗೆ ವಿಧೇಯರಾಗಿ ಪಶ್ಚಾತ್ತಾಪಪಟ್ಟು ಯಾರ ಮುಂದೆ ಹೋಗ್ತಾರೋ ಅವರನ್ನು ತನ್ನ ರೆಕ್ಕೆಗಳಡಿಯಲ್ಲಿ ಕಾಪಾಡುತ್ತಾನೆ. ದೇವರ ನಮಗೆ ಸ್ತೋತ್ರ. 8ನೇ ವಚನ, ನಿನ್ನ ಮಂದಿರದ ಸಮೃದ್ಧಿಯಿಂದ ಅವರನ್ನು ಸಂತೃಪ್ತಿಪಡಿಸುತ್ತಿ. ನಿನ್ನ ಮಂದಿರದ ಸಮುದ್ರದಿಂದ ಅವರನ್ನು, ಮಂದಿರ ಯಾವುದು? ಪರಲೋಕ. ಆಗ ದೇವರು ಆದುಕೊಂಡವರಿಗೆ ಪರಲೋಕದಿಂದಲೇ ಎಲ್ಲ ಆಶೀರ್ವಾದವನ್ನು ಮಾಡುವವರಾಗಿದ್ದಾರೆ. ಅದಕ್ಕೆ ಯಾವ ಕೊರತೆಯೂ ಕೂಡ ಬರುವುದಿಲ್ಲ. ಅಲ್ಲಿಂದ ಸಹಾಯವನ್ನು ಕೊಡ್ತಾರೆ. ಏನಾಗಬೇಕು, ಏನು ಹೋಗಬೇಕು, ಅವರ ಮಕ್ಕಳು ಏನಾಗಬೇಕು ಆಗಲಿ ಹೇಳಿದಾಗೆ ಅಲ್ಲಿ ಕಳಿಸ್ಬೇಕು, ಇಲ್ಲಿ ಕಳಿಸ್ಬೇಕು, ಆ ಇಂಗ್ಲೀಷ್ ಮೀಡಿಯಮ್ಮು ಆ ಸ್ಕೂಲು ಈ ಸ್ಕೂಲು ಓದ್ತಾರೆ, ಸಾಲ ಮೂಲ ಮಾಡ್ತಾರೆ, ಬ್ಯಾಂಕಲ್ಲಿ ಕೂಡ ಮಾಡ್ತಾರೆ. ಕಡೆಗೆ ಉದ್ಯೋಗನೇ ಇಲ್ಲ. ಕಡೆಗೆ ಒಂದು 10,000 15,000 18,000 ಕೆಲಸಕ್ಕೆ ಹೋಗಿ ಒಂದು ಕಂಪನಿಗಳಲ್ಲಿ ಸೇರಬೇಕು. ನನ್ನ ಮಗನನ್ನು ಹಾಗೆ ಮಾಡ್ತೀನಿ, ನನ್ನ ಮಗಳನ್ನು ಹೀಗೆ ಮಾಡ್ತೀನಿ, ಅಷ್ಟು ಸಾಕು 2 ಲಕ್ಷ ಸಂಬಳ, ಇಷ್ಟು ಲಕ್ಷ ಸಂಬಳ, ಮೊದಲೇ ಏನದು ಆಗೋದಕ್ಕಿಂತ ಮೊದಲೇ ಇವ್ರದ್ದು ಬಂದಾಯ್ತು ಎಂಬುದಾಗಿ ಮಾತನಾಡಿದರೆ ಕೊನೆಗೆ ಅಲ್ಲಿ ಯಾವುದೂ ಇಲ್ಲ. ಕಾರಣ ದೇವರ ಆಶೀರ್ವಾದ ಇಲ್ಲ. ದೇವರಿಗೆ ಇವರು ಮೊರೆ ಹೋಗಲಿಲ್ಲ. ಯಾವ ರೀತಿ ಜೀವಿಸಬೇಕು ಅಂತ ದೇವರು ಆರಿಸಿಕೊಂಡವ್ರ ಮುಖಾಂತರ ಹೇಳಿದರೆ ಮಾತು ಕೇಳೋರು ಕೂಡ ಅಲ್ಲ. ಆದರೆ ದೇವರು ಆದುಕೊಂಡವ್ರನ್ನ ಏನು ಮಾಡ್ತಾರಂತೆ?
ನಿನ್ನ ಮಂದಿರದ ಸಮೃದ್ಧಿಯಿಂದ ಅವರನ್ನು ಸಂತೃಪ್ತಿಗೊಳಿಸುತ್ತೀ. ಪರಲೋಕದಿಂದ ಆಶೀರ್ವಾದ. ಅದಕ್ಕೆ ಮಲಾಕಿ ಗ್ರಂಥದಲ್ಲಿ ನನಗೆ ಸಲ್ಲತಕ್ಕದನ್ನು ನೀನು ಸಲ್ಲಿಸಿ ನೋಡು, ಪರಲೋಕದಿಂದ ನಿನ್ನ ಸ್ವರಗಳನ್ನು ನಿನ್ನ ಮಡಿಲಿಗೆ ಹಿಡಿಯಲಾರದಷ್ಟು ಸ್ವರಗಳನ್ನು ಸುರಿಸ್ತೀನ ಇಲ್ಲವೋ ನೋಡು. ಮತ್ತಾಯ 6ನೇ ಅಧ್ಯಾಯ 33ನೇ ವಚನ. ನೀನು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು, ಆಗ ಅದರೊಂದಿಗೆ ನಿನಗೆ ಬೇಕಾಗಿದ್ದು ಎಲ್ಲವೂ ನಿನ್ನ ಹಿಂದೆ ಬರ್ತದೆ. ದೇವರು ದರ್ಶನ ಕೊಟ್ಟ ಮೇಲೆ ಮಕ್ಕಳನ್ನು ಕೂಡ ಯಾವ ರೀತಿಯಲ್ಲಿ ನಡೆಸಬೇಕು ಅದೇ ಮಾರ್ಗದಲ್ಲಿ ದೇವರ ಮಾರ್ಗದಲ್ಲಿ ನಡೆಸಿದಾಗ ದೇವರೇ ಅವರಿಗೆ ಬೇಕಾಗಿದ್ದೆಲ್ಲವನ್ನು ಮೊದಲೇ ತಯಾರು ಮಾಡಿ ಇಟ್ಟಿದ್ದಾರೆ. ಅದುವೇ ಸಿಕ್ಕುವುದು ಹೊರತು ಬಾಕಿ ಎಷ್ಟೇ ಓದಿಸಿದ್ರು ಏನೇ ಮಾಡಿದ್ರು ಇವತ್ತು ಎಂತೆಂಥ ಮಕ್ಕಳುಗಳು ಏನೇನೋ ಆಗಿ ಹೋಗಿದ್ದಾವೆ, ದಾರಿ ತಪ್ಪಿ ಹೋಗಿದ್ದಾವೆ, ಕೆಟ್ಟು ಹೋಗಿದ್ದಾವೆ. ಈ ದೊಡ್ಡ ದೊಡ್ಡ ಕಾಲೇಜುಗಳಿಂದಾಗಿ, ದೊಡ್ಡ ದೊಡ್ಡ ವಿದ್ಯೆಗಳಿಂದಾಗಿ. ಇದಕ್ಕೂ ಬೇಕಾದ ಸಾಕ್ಷಿಯನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಇದು ಎಲ್ಲರಿಗೂ ಗೊತ್ತಿದೆ. ಆಗ ಮುಖ್ಯ ನಾವು ಏನು ಮಾಡಬೇಕು? ದೇವರು ದರ್ಶನ ಕೊಟ್ಟ ಮೇಲೆ ಅನೇಕ ಕೇಡು ಗಂಡಾಂತರ ಮರಣದ ಪಾಶ ಶತ್ರುಗಳ ಕೈಯಿಂದ ನಮ್ಮನ್ನು ಬಿಡಿ ರಕ್ಷಿಸ್ತಾ ಇರುವಾಗ ಅರ್ಥಕೊಂಡು ದೇವರ ವಾಕ್ಯದಂತೆಯೇ ನಾವು ಜೀವಿಸಲು ಪ್ರಯತ್ನ ಮಾಡಬೇಕು. ಮಕ್ಕಳಿಗೂ ಅದೇ ಮಾರ್ಗದಲ್ಲಿ ನಡೆಸಬೇಕು. ಮಕ್ಕಳಿಗೂ ದೇವರ ವಾಕ್ಯವನ್ನು ತಿಳಿಸಬೇಕು ಮೊದಲಾಗಿ. ಆಮೇಲೆ ವಿದ್ಯೆ ಬುದ್ಧಿ ಅದು ಕೂಡ ದೇವರು ಆದುಕೊಂಡವರ ಮುಖಾಂತರ ಸಲಹೆಯನ್ನು ಪಡೆದುಕೊಂಡು ಮುಂದೆ ಸಾಗಿದರೆ ಮಾತ್ರ ಅವರಿಗೆ ಆಶೀರ್ವಾದ. ಇಲ್ಲದ ಹೋದರೆ ಖಂಡಿತವಾಗಿಯೂ ಒಂದು ಹಿಡಿದ ಹಕ್ಕಿಯನ್ನೇ ಒಂದು ಮನುಷ್ಯ ಹಕ್ಕಿಯನ್ನು ಹಿಡಿದ, ಅದು ಒಳ್ಳೆ ಚೆನ್ನಾಗಿತ್ತಂತೆ. ಇದು ನಮ್ಮ ಹಿರಿಯರು ಹೇಳಿದಂಥ ಒಂದು ಗಾದೆ ಮಾತುಗಳು. ಮತ್ತೊಂದು ದಿವಸ ನೋಡ್ತಾನೆ ಮೇಲೆ ಆಕಾಶದಲ್ಲಿ ಮೇಲೆ ಒಂದು ಒಳ್ಳೆ ಪಕ್ಷಿ ಹಾರಾಡಿಕೊಂಡು ಹೋಗ್ತಾ ಇತ್ತು. ಇದಕ್ಕಿಂತ ನಾನು ಹಿಡಿದ ಹಕ್ಕಿಗಿಂತ ಆ ಹಕ್ಕಿ ಚೆನ್ನಾಗಿದೆ ಅಂತೇಳಿ ಹಿಡಿದ ಹಕ್ಕಿಯನ್ನು ಬಿಟ್ಟ. ಕಡೆಗೆ ಹಿಡಿದ ಹಕ್ಕಿನೂ ಇಲ್ಲ, ಹಾರಿಕೊಂಡು ಹೋಗುವ ಹಕ್ಕಿನೂ ಇಲ್ಲ, ಗೂಡು ಖಾಲಿಯಾಯಿತು. ಕಾರಣ ಏನವನ ಅತಿ ಆಸೆ, ಮುಂದಾಲೋಚನೆ. ನಾನು ಹಿಡಿದಿದ್ದೇ ನನಗೆ ಸಾಕು, ಹಾರಿ ಹೋಗುವುದು ಅದು ನನ್ನದಲ್ಲ, ಇದುವೇ ನನ್ನ ಬಳಿ ಇರಲಿ ಅಂತ ಅವನು ಚೆನ್ನಾಗಿ ಕೂತಿದ್ರೆ ಅವನಿಗೆ ಪಕ್ಷಿ ಇರ್ತಿತ್ತಲ್ವೋ. ಕಡೆಗೆ ಹಿಡಿದಿದ್ದಿಲ್ಲ, ಹಾರಿ ಹೋಗಿದ್ದು ಕೂಡ ಇಲ್ಲ. ಇದೇ ರೀತಿ ಅತಿ ಆಸೆ ಗತಿ ಕೇಡು ಮಾಡಿದುಣ್ಣು ಮಹಾರಾಯ ಅಂತ ಹೇಳುವಂಥದ್ದು ಇದುವೇ. ಹಾಗೆ ದೇವರ ವಾಕ್ಯಕ್ಕನುಸಾರವಾಗಿ ನಾವು ನಡೆಯಲು ಹೊರಟಾಗ ಅಂಥವರಿಗೆ ಪರಲೋಕದಿಂದಲೇ ದೇವರ ಆಶೀರ್ವಾದವಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗಿದ್ದರೆ ವಿಷಯಗಳು ಹೇಳಕ್ಕೆ ಹೋದರೆ ಇನ್ನೂ ಬಹಳ ಇದೆ, ಅದು ಚೆನ್ನಾಗಿ ನಿಮಗೆ ಅರ್ಥ ಮಾಡಿಕೊಳ್ಳಬಹುದು. ನಿನ್ನ ಸಂಭ್ರಮ ಪ್ರವಾಹದಲ್ಲಿ ಅವರಿಗೆ ಪಾನ ಮಾಡಿಸುತ್ತಿ. ನಿನ್ನ ಸಂಭ್ರಮ ಪ್ರವಾಹದಲ್ಲಿ ಅವರಿಗೆ ಪಾನ ಮಾಡಿಸುತ್ತಿ. ನೋಡಿ, ದೇವರ ಒಂದು ಪ್ರೀತಿ. ಇವತ್ತು ನಿನ್ನ ಸಂಭ್ರಮ ಅಂದರೆ ದೇವರ ಪ್ರೀತಿಯಲ್ಲೇ ದೇವರವರನ್ನು ನಡೆಸುವವರಾಗಿದ್ದಾರೆ. ಅವರಿಗೆ ಬೇಕಾದ ಊಟವನ್ನು ಕೊಟ್ಟು, ಬಟ್ಟೆಯನ್ನು ಕೊಟ್ಟು, ಆರೋಗ್ಯ ಶಾಂತಿ ಸಮಾಧಾನವನ್ನು ಕೊಟ್ಟು, ದೇವರ ಪ್ರೀತಿಯಲ್ಲಿ ಅವರಿಗೆ ಒಳ್ಳೆ ಶಾಂತಿ ಸಮಾಧಾನ ಆರೋಗ್ಯವನ್ನು ಕೊಟ್ಟು ನಡೆಸ್ತಾ ಇರ್ತಾರೆ. ಎಂಥ ಒಂದು ವೇಳೆ ಏನಾದರೂ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ಅದರಿಂದ ಪಾನ ಮಾಡುವವರಾಗಿದ್ದಾರೆ. ಸಂಭ್ರಮದ ಪ್ರವಾಹ ಅಂದರೆ ಇವತ್ತು ದೊಡ್ಡ ಒಂದು ಬಿರುಗಾಳಿಗಳು ಎಲ್ಲ ಬಂದಾಗ, ಚಂಡಮಾರುತ ಬಂದಾಗ ಯಾವ ರೀತಿ ಹೊಳೆಯಲ್ಲಿ ನೀರು ಕೊಚ್ಚಿಕೊಂಡು ಹೋಗ್ತದೆ ಇವತ್ತು, ಅದೇ ರೀತಿ ಅಂಥವ್ರ ಮೇಲೆ ದೇವರ ಮಿತಿಯಿಲ್ಲದ ಆಶೀರ್ವಾದ ಬಂದೇ ಬರುತ್ತದೆ. ದೇವರು ದರ್ಶನ ಕೊಟ್ಟಾಗ, ದೇವರು ನಡೆಸ್ತಾ ಇರುವಾಗ, ದೇವರ ಮೇಲೆ ಸರಿಯಾದ ಭರವಸೆ ಇಟ್ಟಾಗ, ಅವರ ಮಾತಿನಂತೆ ನಡೆಯಲು ಹೊರಟಾಗ ಇವತ್ತು ಪ್ರವಾಹದಲ್ಲಿ ನೀರು ಯಾವ ರೀತಿ ಕೊಚ್ಚಿ ಹೋಗ್ತದೆ ಹೊಳೆಗಳಲ್ಲಿ ಅಂದರೆ ನದಿಗಳಲ್ಲಿ, ಅಷ್ಟೇ ಅದಕ್ಕಿಂತಲೂ ಹೆಚ್ಚಾದ ಪ್ರೀತಿ ಆಗಲಿ ನಾವು ಹೇಳಿದಾಗೆ ಮಹಾಪರ್ವತಗಳ ಹಾಗೆ ಮಹಾಸಾಗರದಿಂದಲೂ ಸಮುದ್ರದಿಂದಲೂ ದೊಡ್ಡದಾದ ನ್ಯಾಯ ಇವರ ಮೇಲೆ ಇರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶಾಂತಿ ಸಮಾಧಾನ ಆರೋಗ್ಯ ಎಂದಿಗೂ ಅವರು ದೇವರನ್ನು ಬಿಟ್ಟು ಕದಲುವುದಿಲ್ಲ. ದೇವರ ಚಿತ್ತಾನುಸಾರ ನಡೆಯುವಾಗ ದೇವರೇ ನಡೆಸ್ತಾರೆ. ಎಲ್ಲ ಕಾರ್ಯಗಳನ್ನು ಸಫಲ ಮಾಡುವವರು ದೇವರಾಗಿದ್ದಾರೆ. 9ನೇ ವಚನ. ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ, ನಿನ್ನ ತೇಜಸ್ಸು ನಮಗೆ ಬೆಳಕು ನೀಡುತ್ತದೆ. ನಿನ್ನ ಬಳಿಯಲ್ಲಿ ಜೀವದ ಬಗ್ಗೆ ಉಂಟಲ್ಲ. ನೋಡಿ, ದೇವರ ನಮಗೆ ಸ್ತೋತ್ರ. ನಾವು ಕೂಡ ಜೀವ ಕೊಟ್ಟು ಪ್ರಾಣ ಕೊಟ್ಟು ನಮಗೆ ಜೀವ ಯಾರು ಕೊಟ್ಟವರು? ದೇವರು. ಜೀವದ ಬುಗ್ಗೆ. ಇವತ್ತು ನೋಡಿ, ಬೆಲೂನಿಗೆ ನಾವು ಗಾಳಿ ಊದಿದಾಗ ಬೆಲೂನು ಗಾಳಿ ತುಂಬಿ ಹೇಗೆ ದಪ್ಪಾಗಿ ಬರ್ತದೋ ಹಾಗೆ ನಮ್ಮ ಪಾಪದಿಂದ ನಾವು ಒಣಗಿ ಹೋಗಿದ್ದಂಥ ಒಂದು ಸಮಯದಲ್ಲಿ ದೇವರೇ ಬಂದು ನಮ್ಮನ್ನು ಆಶೀರ್ವದಿಸಿ ದೇವರ ಜೀವಶ್ವಾಸವನ್ನು ನಮ್ಮ ಮೇಲೆ ಊದಿ, ಅಂದರೆ ಇತರರ ಮೂಲಕ ನಮಗೆ ದರ್ಶನವನ್ನು ಕೊಟ್ಟು ದೇವರು ನಮ್ಮನ್ನು ಸೆಳೆದುಕೊಂಡ ಮೇಲೆ ನಮ್ಮ ಪ್ರಾಣವನ್ನು ಉಳಿಸಿ ಕಾಪಾಡಿದವರು ಯಾರು? ದೇವರು.
ಅನೇಕ ರೀತಿಯಲ್ಲಿ ಪ್ರಾಣ ಹೋಗುವಂಥದ್ದನ್ನು ಕೂಡ ಬಹಳ ಈಗ ಸ್ವಲ್ಪ ಸಮಯದ ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ, ಬಹಳ ಸಲ ಹಿಂದೆ ತಿಳ್ಕೊಂಡಿದ್ದೇವೆ. ಪ್ರಾಣ ಹೋಗುವಂಥ ಸಂದರ್ಭದಲ್ಲಿ ನಮ್ಮನ್ನು ಉಳಿಸಿದವರು ಯಾರಾಗಿದ್ದಾರೆ? ದೇವರು. ಸತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವವರನ್ನ, ಕೆಲವ್ರನ್ನ ಡಾಕ್ಟ್ರು ಕೂಡ ಇಲ್ಲ ಇನ್ನು ಇಷ್ಟೇ ಗಂಟೆ ಬದುಕೋದು, ತಗೊಂಡು ಹೋಗಿ ಅಂತ ಹೇಳ್ತಾರೆ. ಅಂಥವ್ರು ಇವತ್ತು ಬದುಕಿ ಈಗ ಮದುವೆ ಆಗಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದ್ದಾರೆ, ಅಥವಾ ದೊಡ್ಡವರಾದರೂ ಕೂಡ ಇವತ್ತು ಎಲ್ಲದರಿಂದ ಪಾರಾಗಿ ಸಾಕ್ಷಿ ಕೊಡೋರಾಗಿದ್ದಾರೆ, ಸಾಕ್ಷಿ ನುಡಿಯೋರಾಗಿದ್ದಾರೆ, ಕೆಲಸ ಕಾರ್ಯಗಳನ್ನ ಮಾಡೋರಾಗಿದ್ದಾರೆ. ಆಗ ಈ ಮರಣದ ಪಾಶದಿಂದ ಕೂಡ ಎತ್ತಿದ್ದು ಯಾರು? ನಮ್ಮನ್ನ ಸರ್ವ ಸೃಷ್ಟಿಕರ್ತನಾದ ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ತೇಜಸ್ಸು ನಮಗೆ ಬೆಳಕನ್ನು ಕೊಡುತ್ತದೆ. ದೇವರ ಒಂದು ಬೆಳಕೇ ನಮಗೆ ಬೆಳಕನ್ನು ಕೊಡುವಂಥದ್ದು. ನಮ್ಮ ಜೀವನ ಹೇಗೆ ಜೀವಿಸಬೇಕು, ಹೇಗೆ ನಡಿಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ರೀತಿಯಲ್ಲಿ ಹೋಗಬೇಕು ಅಂತ ಪ್ರತಿ ಒಂದನ್ನು ಜ್ಞಾನ ಕೊಟ್ಟು, ಅಂದರೆ ದೇವರು ಆದುಕೊಂಡವರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ, ಅವರನ್ನು ನಡೆಸುವರು ದೇವರು. ಆದ್ದರಿಂದ ಇವತ್ತು ನಾವು ದೇವರ ದರ್ಶನವಾದ ಮೇಲೆ ದೇವರೊಂದಿಗೆ ನಮ್ಮ ಸಂಪೂರ್ಣ ಭರವಸೆ ಇಟ್ಟು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸತಕ್ಕದ್ದು. 10ನೇ ವಚನ, ನಿನ್ನನ್ನು ಅರಿತವರಿಗೆ ನಿನ್ನ ಪ್ರೀತಿಯನ್ನು ಯಾವಾಗಲೂ ದಯಪಾಲಿಸು. ನೋಡಿ, ದಾವೀದರಸರು ಇದೊಂದು ಬಹಳ ವಿಶೇಷವಾದ ಮಾತನ್ನು ಹೇಳಿದ್ದಾರೆ. ನಿನ್ನನ್ನು ಅರಿತವರಿಗೆ ನಿನ್ನ ಪ್ರೀತಿಯನ್ನು ಯಾವಾಗಲೂ ದಯಪಾಲಿಸು. ದೇವರು ನಮಗೆ ತಿಳಿಯಪಡಿಸ್ತಾ ಇರುವಾಗ, ನಮ್ಮನ್ನು ನಡೆಸ್ತಾ ಇರುವಾಗ ಸಂಪೂರ್ಣ ಭರವಸೆ ಇಟ್ಟು, ಏನೇ ಆಗಲಿ ನಾನು ದೇವರ ಹಿಂದೆ ಹೋಗ್ತೇನೆ ಅಂತ ಯಾರು ಭರವಸೆ ಇಟ್ಟರೋ ಅಂಥವರಿಗೆ ಮಾತ್ರ ದಾವೀದರಸರು ನಿನ್ನ ಪ್ರೀತಿಯನ್ನು ಕೊಡು. ಹೌದು, ಖಂಡಿತವಾಗಲೂ. ಇಲ್ಲದ್ರೆ ಖಂಡಿತವಾಗಿ ದೇವರು ಸ್ವಲ್ಪ ಸಮಯ ನೋಡ್ತಾರೆ, ತಿಳಿಪಡಿಸ್ತಾರೆ, ಗದರಿಸ್ತಾರೆ, ಎಚ್ಚರಿಸ್ತಾರೆ. ದೇವರು ಆದುಕೊಂಡವರ ಮುಖಾಂತರ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದರೆ ದೇವರು ಅವರ ಕಡೆಯಿಂದ ಅವರನ್ನು ಕೈ ಬಿಡ್ತಾರೆ, ದೃಷ್ಟಿಯನ್ನು ತೆಗೆದು ಬಿಡ್ತಾರೆ. ಅವರು ಕಷ್ಟ, ಸಂಕಟ, ದುಃಖ, ಕಣ್ಣೀರು, ಸಾವು, ನೋವುಗಳು ಮೊದಲಿದ್ದಕ್ಕಿಂತಲೂ ಬಹಳಷ್ಟು ಕಷ್ಟಗಳಿಗೆ ಗುರಿಯಾಗ್ತಾರೆ. ಇದು ದೇವರಿಂದ ದೂರ ಹೋಗುವವರಿಗೆ ಇಂಥ ಶಿಕ್ಷೆಗಳು. ಯಥಾರ್ಥ ಚಿತ್ತರಿಗೆ ನಿನ್ನ ನ್ಯಾಯವನ್ನು ನಿರಂತರವಾಗಿ ಅನುಗ್ರಹಿಸು. ಯಾರು ದೇವರು ಹೇಳಿದ್ದಾರೆ, ಯಾವಾಗ ಯಥಾರ್ಥ ಚಿತ್ರನ ಮನುಷ್ಯನ ಮಾತಿಗೆ ವಿಧೇಯರಾಗಿ ನಿನ್ನ ಮೇಲೆ ಭಯ, ಭಕ್ತಿ, ಪ್ರೀತಿ ಇಟ್ಟು ನಡೀತಾರೋ ಅವರಿಗೆ ನಿರಂತರ ಯಾವಾಗಲೂ ನಿನ್ನ ನ್ಯಾಯದಂತೆ ಅವರನ್ನು ನಡೆಸಪ್ಪ, ನಿನ್ನ ಅವರನ್ನು ಮಾರ್ಗದಿಂದ ಬಿಡಬೇಡ ಅಂತ. ಹಾಗೆ ಇವತ್ತು ದಾವೀದರಸರು ಕೂಡ ಇಸ್ರಾಯೇಲರಿಗಾಗಿ ಪ್ರಾರ್ಥಿಸಿದ್ದಾರೆ. ಹಾಗೆ ಅಂಥವರಿಗಾಗಿ ಯಾರಾದರೂ ಇದ್ದರೆ ನಾವು ಪ್ರಾರ್ಥಿಸಬೇಕು. ನಾವು ಕೂಡ ನಮ್ಮ ನಡೆ, ನುಡಿ, ಕ್ರಿಯೆಯನ್ನು ಸರಿಪಡಿಸಿಕೊಳ್ಬೇಕು. ಇಲ್ಲದೆ ಹೋದರೆ ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ಕಾರಣ ಆಗ್ತದೆ. ಅದಕ್ಕೆ ದೇವರು ಕಾರಣವಲ್ಲ, ನಾವೇ ಕಾರಣರು. ಅದಕ್ಕೆ ನಮ್ಮನ್ನು ಅನೇಕ ಕೇಡು, ಗಂಡಾಂತರ, ಮನದ ಪಾಶ, ಶತ್ರುಗಳಿಂದ ಕೈಯಿಂದ ಬಿಡಿಸಿ ಕಾಪಾಡಿ ವಿಶೇಷವಾದ ಜ್ಞಾನವನ್ನು ಕೊಟ್ಟು ದೇವರು ಆರಿಸಿಕೊಂಡವರ ಮುಖಾಂತರ ನಮ್ಮನ್ನು ಖಂಡಿಸ್ತಾ ಇರೋದು, ಗದರಿಸ್ತಾ ಇರೋದು, ಎಚ್ಚರಿಸ್ತಾ ಇರೋದು ದೇವರ ಪ್ರೀತಿಯಾಗಿದೆ. ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯರಿಗೆ ನೀವು ತಿಳಿಯಪಡಿಸಿದ್ದೀರಿ. ನಾನು ಕೂಡ ಹೆಚ್ಚೆಚ್ಚು ತಿಳಿದುಕೊಳ್ಳುವಂತೆ ಮಾಡಿದ್ದೀರಿ. ಒಂದು ವೇಳೆ ನಾನು ಮತ್ತು ಕೇಳುತ್ತಿರುವ ಸಹೋದರ ಸಹೋದರರು ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ. ಪಾಪ ಪರಿಹಾರ, ರಕ್ಷಣೆ ನಿಮ್ಮಿಂದಲೇ ಸ್ವಾಮಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಸಾಕ್ಷಿಗಳನ್ನಾಗಿ ಕೂಡ ಮಾರ್ಪಡಿಸಲಿ. ಆಮೇನ್.